ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಒಂದು ದಸರಾ ಹಬ್ಬದ ಕೊನೆಯ ದಿನದ ಒಂದು ಅಲಂಕಾರ ಆಗಿತ್ತು. ಬೆಂಗಳೂರಿನಲ್ಲಿರುವಂತಹ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿರೋ ನಿಮಿಷಾಂಬಾ ದೇವಿಯ ದೇವಸ್ಥಾನದ ಅಲಂಕಾರ ಇದು. ಎಲ್ಲ ತರಕಾರಿ, ಹಣ್ಣುಗಳು, ಬಳೆ ಹಾಗೆಯೇ ಸೊಪ್ಪುಗಳನ್ನು ಬಳಸಿ ಅಲಂಕಾರ ಮಾಡಲಾಗಿತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಇಲ್ಲಿಗೆ ಹೋಗಿದ್ವಿ. ನನಗೆ ನನ್ನ ಫ್ರೆಂಡು ಇದನ್ನು ಸಜೆಸ್ಟ್ ಮಾಡಿದ್ರು. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡು ಬರ್ತಾ ಇದ್ರಲ್ವಾ, ಸೊ ನೈಟ್ ರೈಡ್ ಆಗಿರೋದ್ರಿಂದ ಅವರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ನನಗೂ ಸ್ವಲ್ಪ ದೂರ ಆದರೆ ಗಾಡಿ ಓಡಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮನೆ ಹತ್ರನೇ ಕೆಳಗಡೆ ಫೋಟೋಸ್ ತಗೊಂಡು ಆನಂತರ ನಾವು ದೇವಸ್ಥಾನಕ್ಕೆ ಎಲ್ಲರೂ ಅವರವ್ರ ಗಾಡಿನಲ್ಲಿ ಬಂದು ಇಲ್ಲಿಗೆ ರೀಚ್ ಆದ್ವಿ. ತುಂಬಾ ಅದ್ಭುತವಾದಂತಹ ಅಲಂಕಾರ. ನೀವೇನಾದರೂ ಹೇಳಿ, ಅಲಂಕಾರ ಮಾಡೋದ್ರಲ್ಲಿ, ಸಿಂಗರ್ಸ್ ಅದರಲ್ಲಿ ದಸರಾ ಹಬ್ಬ ಬಂತು ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿರೋ ಎಲ್ಲ ದೇವಸ್ಥಾನಗಳು ಅಷ್ಟೇ ವಿಜೃಂಭಿಸುತ್ತಾ ಇರುತ್ತೆ. ಎಲ್ಲ ಅಮ್ಮನವರ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದು 9ನೇ ದಿನ ಆಗಿತ್ತು. ಇಲ್ಲಿ ದೇವಿ ಅಲಂಕಾರವನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಪ್ರಸಾದ ಕೊಟ್ಟರು. ತಿನ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ವಿ. ಅದರ ನೆಕ್ಸ್ಟ್ ಡೇಗೆ ಬಂದು ಆಯುಧ ಪೂಜೆ ಇತ್ತು. ನಾವು ಆಯುಧ ಪೂಜೆ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗಿತ್ತು. ಆಲ್ರೆಡಿ ಕ್ಲೀನ್ ಮಾಡಿ ನೀರೆಲ್ಲ ಎರಚಿ, ಗಂಜಲ ಎರಚಿ ಎಲ್ಲ ಶುದ್ಧೀಕರಣ ಎಲ್ಲ ಮಾಡಾಗಿತ್ತು ಆಲ್ರೆಡಿ. ಬಟ್ ಮನೆ ಪೂಜೆನ ಮಾಡಬಾರ್ದಾಗಿತ್ತು. ಸೊ ಹಾಗಾಗಿ ನಾವು ಮನೆ ಪೂಜೆನ ಮಾಡಲಿಲ್ಲ. ಡೈರೆಕ್ಟಾಗಿ ನಾವು ಊರಿಗೆ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ಗಾಡಿ ಪೂಜೆನೂ ಮಾಡಿದಿರ ಹೇಗೆ ಹೋಗೋದು? ಅದು ಅಲ್ಲದೆ ಹೊಸ ಕಾರ್ ಕೂಡ ಹೌದು. ಹಾಗಾಗಿ ಕೇಳಿದ್ವಿ, ಮನೆಯೆಲ್ಲ ನೀವು ನೀರೆಲ್ಲ ಹಾಕಿ ಶುದ್ಧೀಕರಣ ಮಾಡಿದರೆ ಗಾಡಿ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ದೇವ್ರ ಮನೆ ಅಂತೂ ಕಂಪ್ಲೀಟಾಗಿ ನೀಟಾಗಿ ಕ್ಲೀನ್ ಮಾಡಿ ಇಡೀ ಮನೆಗೆಲ್ಲ ನೀರು ಹಾಕಿ ಗಂಜಲ ಎಲ್ಲ ಹಾಕಿ ಶುದ್ಧೀಕರಣ ಮಾಡಿ ಗಾಡಿ ಮಾತ್ರನೇ ಪೂಜೆ ಮಾಡಿಕೊಂಡು ನಾವು ಅವತ್ತು ಈ ಮನೆಯಿಂದ ಬ್ಯಾಂಗ್ಳೂರಿಂದ ನಮ್ಮ ನೇಟಿವ್ಗೆ ಹೊರಡಬೇಕಿತ್ತು. ಹಾಗಾಗಿ ಮಿಕ್ಕಿದ ವೆಹಿಕಲ್ಸ್ ಎಲ್ಲ ಮತ್ತೆ ಅಲ್ಲಲ್ಲೇ ನಿಲ್ಲಿಸಿ ನಾವು ಕಾರ್ ತೊಗೊಂಡು ಮೈಸೂರಿಗೆ ಹೊರಟ್ವಿ. ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬರು ನನಗೆ ಮೈಸೂರಿನಲ್ಲಿ ಪಂಜಿನ ಕವಾಯಿತು ಟಿಕೆಟ್ ಸಿಗ್ತಾ ಇದೆ, ನೀವು 3:30 ಒಳಗಡೆ ಬನ್ನಿ ಮಂಟಪದ ಹತ್ರ ಹೋಗ್ತೀರಾ ಅಂತ ಹೇಳಿ ಕಾಲ್ ಮಾಡಿದರು. ಆಗ ತಾನೇ 11 ಗಂಟೆ ಆಗಿತ್ತು. ಸರಿ ಆಯಿತು, ನಾವು ಹೊರಡ್ತೀವಿ, ನಮಗೆ ಒಂದು 2.5 hour ಜರ್ನಿ ಅಷ್ಟೇ ಅಂತ ಹೇಳಿ ನಾವು ಟಿಕೆಟ್ ಕಲೆಕ್ಟ್ ಮಾಡ್ಕೋತೀವಿ ಮೈಸೂರಿನಲ್ಲೇ ಬಂದು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಬೇಗ ಪೂಜೆ ಮುಗಿಸಿ ಹಂಗೇನೆ ಗಾಡಿ ತೊಗೊಂಡು ನಾವು ಮೈಸೂರು ಕಡೆಗೆ ಹೊರಟ್ವಿ. ಯಾಕಂದರೆ ರಿಹರ್ಸಲ್ ದಿನಾನೇ ನಾವು ಪೆಂಜಿನ ಕವಾಯಿತು ನೋಡ್ಕೊಂಬಿಟ್ರೆ ನಾಳೆಗೆ ಅರಮನೆ ಟಿಕೆಟ್ ಕೂಡ ಸಿಕ್ಕಿತ್ತು. ಅರಮನೆ ಒಳಗಡೆ ಹೋಗಿ ನಾವು ದಸರಾ ಪ್ರೊಸೆಷನ್ಸ್ ಎಲ್ಲ ನೋಡೋದಕ್ಕೆ. ಸೊ ಅದನ್ನೆಲ್ಲ ಈಸಿಯಾಗಿ ನೋಡ್ಬೋದು. ಇಲ್ಲ ಅಂತಂದರೆ ಒಂದೇ ದಿನ 2 ಕಡೆ ಕಾಯಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ರಿಹರ್ಸಲ್ ದಿನಾನೇ ನಾವು ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಪಂಜಿನ ಕವಾಯಿತು ನೋಡೋಕೆ ಹೋದ್ವಿ. ತುಂಬಾ ಅದ್ಭುತವಾಗಿತ್ತು. ಹೇಗಿತ್ತು ಅಂತ ನಾನು ಇದೇ ಬ್ಲಾಗ್ನಲ್ಲಿ ನಿಮಗೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಆಯುಧ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಪೂಜೆ ಮುಗಿಸಿ ಹೊರಗಡೆ ಡೈರೆಕ್ಟಾಗಿ ಒಬ್ಬೊಬ್ಬರೇ ಕಾರನ್ನು ಎತ್ಕೊಂಡು ಕಾರು ಗಾಡಿ ಹಾಗೆ ಎಲ್ಲ ನಮ್ಮ ಮುಂದೆ ಎತ್ತಿ ಮತ್ತೆ ಅದೇ ಪ್ಲೇಸ್ಗೆ ನಿಲ್ಲಿಸಿ ನಾವು ಮೈಸೂರಿಗೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಮೈಸೂರಿಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಅಲ್ಲಿಂದ ನಮಗೆ ಜೆಸಸ್ ಹಾಸ್ಪಿಟಲ್ ಹತ್ರ ಟಿಕೆಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ನನ್ನ ಫ್ರೆಂಡು. ಸೊ ಕೊಟ್ಬಿಟ್ಟು ಬೇಗ ಹೋಗಿ ಫ್ರಂಟ್ ಬ್ಯಾಕಲ್ಲಿ ಹೈಯರ್ ಪೊಸಿಷನಲ್ಲಿ ಸೀಟ್ ಸಿಗಲ್ಲ, ಬೇಗ ಹೋಗಿ ಬನ್ನಿ ಮಂಟಪಕ್ಕೆ ಅಂತ ಹೇಳಿದ್ರು. ಮಾತಾಡೋಕ್ಕೂ ಆಗಲಿಲ್ಲ, ಒಂದು ಸೆಲ್ಫಿ ತೊಗೊಳಕ್ಕೂ ಆಗಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿತ್ತು ನಿಜವಾಗ್ಲೂ. ಸೊ ಟಿಕೆಟನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಫಾಸ್ಟಾಗಿ ಬನ್ನಿ ಮಂಟಪಕ್ಕೆ ಬಂದು ಅಲ್ಲೇ ಎಂಟ್ರಿ ತೊಗೊಂಡು 11 ಗೇಟ್ನಲ್ಲಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಕೂತ್ಕೊಂಡ್ರೆ ಇನ್ನೂ ಅಷ್ಟೊಂದೇನು ಜನ ಸೇರಿರಲಿಲ್ಲ. ಬಟ್ ಏನಕ್ಕೆ ಅಂತ ಹೇಳಿದರೆ ಶೋ ಸ್ಟಾರ್ಟ್ ಆಗೋದು 6:30-7 ಗಂಟೆಗೇ. ಅದಕ್ಕಿಂತ ಮುಂಚೆ ಒಂದು 5:30-6 ಗಂಟೆ ಹಂಗೆ ಏರ್ ಶೋ ಕೂಡ ನಡೆಯುತ್ತೆ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ಜನ ಮೊದಲೇ ಬಂದು ಈ ಥರ ಕೂತ್ಕೊಂಡಿರ್ತೀವಿ. ಅದರ್ವೈಸ್ ಪೆಂಜಿನ ಕವಾಯತನ್ನ ಮಾತ್ರ ನೋಡಬೇಕು ಅನ್ನೋಂಥವ್ರು 7 ಗಂಟೆಗೇ ಬರ್ಬೋದು. ಬಟ್ 2 ಅವರ್ ನಿಂತ್ಕೊಂಡು ನೋಡಬೇಕಾಗತ್ತೆ, ಅಷ್ಟು ಕ್ರೌಡು ಒಳಗಡೆ ಫಿಲ್ ಆಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ 3:30-4 ಗಂಟೆಗೆಲ್ಲ ಬಂದು ರೀಚ್ ಆಗಿ ಬಿಟ್ಟಿದ್ವಿ ಇಲ್ಲಿಗೆ.
ಎಲ್ಲರೂ ಕೂಡ ಜನ ಸೇರ್ಕೊಂಡಿದ್ರು. 6:30 ಆಗ್ತಾ ಇದ್ದಂಗೆ ಲೈಟ್ಸ್ಗಳೆಲ್ಲ ಆನ್ ಮಾಡಿದರು. ಯಾಕೆ ಅಂತ ಹೇಳಿದರೆ ಪುನೀತ್ ರಾಜ್ಕುಮಾರ್ ಅವರ ಸಾಂಗ್ ಆಗ್ತಾಯಿದ್ರು, ನೀನೇ ರಾಜಕುಮಾರ. ಹಾಗಾಗಿ ಎಲ್ಲ ಲೈಟ್ ಆನ್ ಮಾಡಿದರು. ನಿಜವಾಗ್ಲೂ ಎಷ್ಟು ನಿಮಗೆ ಇಲ್ಲಿ ಕ್ಯಾಮ್ರಾ ಎಷ್ಟು ಮಟ್ಟಿಗೆ ಜಸ್ಟಿಸ್ ಕೊಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾವು ಎದುರುಗಡೆ ನೋಡುವಾಗ ಮೈಯೆಲ್ಲ ಗೂಸ್ ಬಂಪ್ಸ್ ಆಗಿ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿತ್ತು. ಒಬ್ಬ ಮನುಷ್ಯ ಸತ್ತೋದ್ರೂ ಅವ್ನು ಮಾಡಿರೋ ಕಾರ್ಯಗಳು ಎಷ್ಟರ ಮಟ್ಟಿಗೆ ಆ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದ್ಬಿಟ್ಟಿರುತ್ತೆ. ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಫೀಲಾಗಿ ಒಂಥರ ನಮಗೂ ಗೂಸ್ ಬಂಪ್ಸ್ ಆಗ್ತಾಯಿತ್ತು. ನೋಡಿ ಎಲ್ಲ ಕಡೆನೂ ಲೈಟ್ ಆನ್ ಆಗಿದೆ. ಆರ್ಕೆಸ್ಟ್ರಾದವರು ಕೂಡ ಇದ್ದರು. ತುಂಬ ಜನ ತುಂಬ ಹಾಡುಗಳನ್ನ ಆಡ್ತಾಯಿದ್ರು, ಜನಗಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿ. ಹಾಗೆ ಏರ್ ಶೋ ಕೂಡ ನಡೀತು. ಆ ಕ್ಲಿಪ್ಪಿಂಗ್ನ ನಾನು ಮುಂದಗಡೆ ಹಾಕ್ತೀನಿ. ಯಾವ್ದು ಸಿಕ್ಕಿದೆ ಕ್ಲಿಪ್ಪಿಂಗು ಅದನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ಫಸ್ಟು ಏರ್ ಶೋ ನಡೀತು, ಆಮೇಲೆ ಈ ಥರ ಲೈಟ್ ಅರೇಂಜ್ಮೆಂಟ್ಸು, ಒಂದು ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾ ಅದೆಲ್ಲ ನಡೀತು. ಆಮೇಲೆ ಪೆರೇಡ್ ಸ್ಟಾರ್ಟ್ ಆಯಿತು ಡೈರೆಕ್ಟಾಗಿ. ನೋಡ್ತಾ ಈಗ ಹೆಂಗೆ ಲೈಟ್ ಆಗ್ತು. ನೋಡ್ರಪ್ಪ ಸ್ಕೂಲಲ್ಲಿ ಹೇಳ್ಸಲ್ಲ. ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮೊದಲು ನಡೆದಿದ್ದು ರಾಷ್ಟ್ರಗೀತೆ ಹಾಡಿದ್ದು. ಅಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ರಾಷ್ಟ್ರಗೀತೆ ಹಾಡಿದ್ರು. ಆಮೇಲೆ ಯಾರು ಗೆಸ್ಟ್ ಬಂದಿದ್ರು ಅವರನ್ನು ಅದರ ಮೇಲೆ ನಿಲ್ಲಿಸ್ಕೊಂಡು ರ್ಯಾಲಿ ಥರ ಎಲ್ಲರ ಹತ್ರ ಕೂಡ ಬಂದು ಒಂದು ರೌಂಡ್ ಹೊಡಿತಾ ಮುಂದಗಡೆ ಹಿಂದಗಡೆ ಹಾರ್ಸಸ್ಗಳಿತ್ತು, ಕುದುರೆಗಳೆಲ್ಲ ಇದ್ದು ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಎಷ್ಟು ಡಿಸಿಪ್ಲಿನ್ಡಾಗಿ ಕಳಿಸಿದ್ರು ಕುದುರೆಗಳಿಗೆ ಅಂದರೆ, ಏನು ಪ್ರೊಸೀಜರ್ ಇತ್ತು ಅದನ್ನು 3 ಸರಿ ಮಾಡಬೇಕು. ಎಲ್ಲರೂ ಸೇರ್ಕೊಂಡು ನಿಂತ್ಕೊಂಡು ಇದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ನಿಂತ್ಕೋತಾರೆ. ಎಲ್ಲರೂ ಸೇರಿಸಿ ಅಲ್ಲಿರ್ತಾರಲ್ಲ ಪೊಲೀಸ್ಗಳು, ಅವರೆಲ್ಲ ಗುಂಡು ಹೊಡಿತಾರೆ. ಅದಾದಮೇಲೆ ಹೊರಗಡೆಯಿಂದ ಅಟಮ್ ಬಾಂಬ್ ಥರ ದೊಡ್ಡ ಸೌಂಡು 8 ಸರಿ ಏನೋ ಬರುತ್ತೆ. ಅದಾದಮೇಲೆ ಒಂದು ಕುದುರೆ ಫುಲ್ಲು ಮೈದಾನನ ಒಂದು ರೌಂಡ್ ಹೊಡೆಯುತ್ತೆ. ಮತ್ತು ಅದೇ ಪ್ರೊಸೀಜರು, ಮತ್ತು ರಾಷ್ಟ್ರಗೀತೆ ಆಡ್ತಾರೆ, ಮತ್ತು ಗುಂಡು ಹೊಡಿತಾರೆ, ಮತ್ತು ಹೊರಗಡೆನೇ ಗುಂಡು ಹೊಡೆಯುತ್ತೆ, ಮತ್ತು ಇನ್ನೊಂದು ಕುದುರೆ ಹೋಗಿ ಒಂದು ರೌಂಡ್ ಬಂದು ನಿಂತ್ಕೊಳ್ಳುತ್ತೆ. ಸೊ ಈ ಥರ 3-4 ಸರಿ ಮಾಡ್ತಾರೆ. ಇದೆಲ್ಲ ಪ್ರೊಸೀಜರ್ ತುಂಬಾ ಚೆನ್ನಾಗಿತ್ತು. ಯಪ್ಪ ಹೆಂಗೋದ್ರು ಭಯನೇ ಆಗೋಯ್ತು. ಅಲ್ಲ ಕರೆಕ್ಟಾಗಿ ಬಂದು ನಿಂತ್ಕೊಳ್ಳುತ್ತಲ್ಲ ಅದು. ಮಾಡು
ಇನ್ನೊಂದು ಇವಾಗ ಮತ್ತೊಮ್ಮೆ ಗ್ಯಾಲೋಫರ್ ವೇಗದಲ್ಲಿ ಶ್ರೀ ರುದ್ರಪ್ಪ ವೇ ಆಫ್ ಲೈಫ್ ಎಂಬ ಆಶ್ರಮದಲ್ಲಿ ಮುಂದಿನ ವೇಗದಲ್ಲಿ ಎರಡನೇ ಹಂತದ ಕೆನಾನ್ ಫೈರ್ ಕದ ಕೊಡ್ತಾ ಇದೆ. ಮತ್ತೊಮ್ಮೆ ಗ್ಯಾಲೋಫ್ ವೇಗದಲ್ಲಿ ರುದ್ರಪ್ಪ ವೇ ಆಫ್ ಲೈಫ್ ಎಂಬ ಆಶ್ರಮದಲ್ಲಿ ಮೂರನೇ ಹಂತದ ಕೆನಾನ್ ಫೈರ್ ನಂತರ ಸಂಪೂರ್ಣವಾಗಿ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಸಮಸ್ತರು ಗೆಲ್ಲಬೇಕಾಗಿ ವಿನಂತಿ. ಅದಾದ ನಂತರ ಡೈರೆಕ್ಟಾಗಿ ಪೆರೇಡ್ಗಳೆಲ್ಲ ಸ್ಟಾರ್ಟ್ ಆಯಿತು. ಮೊದಲಿಗೆ ಕುದುರೆ ಹಿಡ್ಕೊಂಡು ಒಬ್ಬೊಬ್ಬರಾಗೆ ಪೆರೇಡ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ವೆರೈಟಿ ತುಂಬ ಜನ ವಿಧವಾದ ಪೊಲೀಸ್ ಡ್ರೆಸ್ಗಳನ್ನು ಹಾಕ್ಕೊಂಡಿದ್ರು. ಅದು ಯಾವುದರ ಸಂಕೇತ ಅಂತ ಇನ್ನು ಡೀಪಾಗಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಅಕ್ಕಪಕ್ಕದವ್ರು ಹೇಳ್ಕೊಡೋರು ಇರಲಿಲ್ಲ. ಬಟ್ ಆದರೆ ಕೆಲವರು ಗ್ರೀನ್ ಹಾಕ್ಕೊಂಡಿದ್ರು. ಬಟ್ ಅಲ್ಲಿ ಹೇಳ್ತಾ ಇದ್ರು, ನಮಗೆ ನೀಟಾಗಿ ಅದು ಕ್ಲಾರಿಟಿಯಿಂದ ನಮ್ಗೆ ಬಂದು ರೀಚ್ ಆಗ್ತಾ ಇರಲಿಲ್ಲ. ಬಟ್ ಏನು ಅಂದರೆ ಒಂದು ಡಿಸಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಯಾರು ಸ್ಟೇಜ್ ಹಿಂಭಾಗ ಕೂತಿರ್ತಾರೆ, ಅಂದರೆ ಸ್ಟೇಜಲ್ಲಿ ಕೂತಿರೋರು ಹಿಂದೆ ಕೂತಿರ್ತಾರೆ, ಅವ್ರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಏಕೆಂದರೆ ಇದೆಲ್ಲ ಶೋಗಳು ಇದೆಲ್ಲ ನಮಗೆ ರೀಚ್ ಆಗುತ್ತೆ, ಕುದುರೆದೆಲ್ಲ ರೀಚ್ ಆಗುತ್ತೆ. ಬಟ್ ಒಂದಷ್ಟು ಮಕ್ಕಳುಗಳೆಲ್ಲ ಸೇರಿಕೊಂಡು ಒಂದಷ್ಟು ಬ್ಯಾಂಡ್ದು ನುಡಿಸೋ ಪ್ರೋಗ್ರಾಮ್ ಇತ್ತು. ಅದನ್ನು ಡೈರೆಕ್ಟಾಗಿ ಯಾರು ಸ್ಟೇಜ್ ಮೇಲೆ ಕೂತಿದ್ದಾರೆ ಅವ್ರ ಮುಂದಗಡೆ ಹೋಗಿ ನುಡಿಸಿದ್ರು. ಅಕ್ಕಪಕ್ಕ ಹಿಂದಗಡೆ ಕುಂತಿರೋರಿಗೆಲ್ರಿಗೂ ಏನೂ ಕಾಣಿಸ್ಲಿಲ್ಲ. ಸೊ ಅದೊಂದು ಮಾತ್ರ ಸಖತ್ ಬೇಜಾರಾಯಿತು. ಹಂಗೆ ಎಕ್ಸಿಟ್ ಆಗ್ಬಿಡ್ತಾರೆ.
ಕುದುರೆಗಳ ಸಾಹಸ ಅಂತೂ ಅದ್ಭುತವಾಗಿತ್ತು. ಆ ಕುದುರೆ ಮೇಲೆ ಕೂತ್ಕೊಂಡಿರೋ ಸವಾರರು ಮಾಡುವಂತಹ ಸಾಹಸಗಳು ಅದ್ಭುತವಾಗಿತ್ತು. ಬೆಂಕಿಯನ್ನು ಹಚ್ಚಿ ಆ ಬೆಂಕಿ ಒಳಗಡೆ ನೆಗೆಸ್ತಾ ಇದ್ರು. ಕ್ರಿಸ್ ಕ್ರಾಸ್ ಜಂಪ್ ಅಂತ ಆ ಕಡೆ ಒಂದು ಕುದುರೆ ಈ ಕಡೆ ಒಂದು ಕುದುರೆ ಬಂದು ಕ್ರಾಸಲ್ಲಿ ಜಂಪ್ ಹೊಡ್ಕೊಂಡು ಹೋಗ್ತಾ ಇತ್ತು. ಸರ್ಕಲ್ ಮಾಡಿ ಸರ್ಕಲ್ ಒಳಗಡೆ ಜಂಪ್ ಮಾಡಿಸ್ತಾ ಇದ್ರು. ಪ್ರತಿಯೊಂದು ಕೂಡ ಮೈ ನವಿರೇಳಿಸೋದು ಅಂತಾರಲ್ಲ ಆ ಥರ ಇತ್ತು. ತುಂಬ ರೋಮಾಂಚನಕಾರಿಯಾಗಿತ್ತು ನಿಜವಾಗ್ಲೂ ಟಾರ್ಟ್ಲೆಟ್ ಪೆರೇಡು. ನೋಡಿ ಹೇಗೆ ಜಂಪ್ ಮಾಡುತ್ತೆ ಹೊರಗಡೆಯಿಂದ ಅಂತ ಹೇಳಿ. ನೋಡಿ ಅದು ಮೇಲ್ಗಡೆ ಕಟ್ಟೆ ಜಂಪ್ ಮಾಡ್ಕೊಂಡು ಬಂತು. ಇವಾಗ ರೈಟ್ ಸೈಡ್ನಲ್ಲಿ ಕಟ್ಟೆ ಹಾಕಿದಾರಲ್ಲ ಅದನ್ನು ಜಂಪ್ ಮಾಡ್ಕೊಂಡು ಬಂದಿದ್ದಾಯಿತು. ಫುಲ್ಲು ಎಲ್ಲ ಕಡೆ ಸೆಟ್ ಮಾಡಿ ಇಟ್ಟಿದ್ದು ಅದೆಲ್ಲ ಜಂಪ್ ಮಾಡ್ಕೊಂಡು ಬರ್ತಾ ಇದೆ. ಇವಾಗ ಡ್ರೋನ್ ಶೋ ಸ್ಟಾರ್ಟ್ ಆಯಿತು. ನಾನೀಗ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ. ಇದು ಬನ್ನಿ ಮಂಟಪದ ಒಳಗಡೆ ನಾವು ಡ್ರೋನ್ ಶೋನ ನೋಡ್ತೀವಿ. ಬಟ್ ಅವ್ರು ಡ್ರೋನ್ ಬಿಡೋ ಅಂಥದ್ದು ನಾವು ಪಾರ್ಕಿಂಗ್ ಮಾಡ್ತೀವಲ್ಲ ಸೆಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ಒಂದು ಮೈದಾನ ತೊಗೊಂಡು 3000 ಡ್ರೋನ್ಗಳನ್ನು ಅವರು ಮೇಲೆ ಹಾರಿಸ್ತಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ಕೂತಿರೋ ಪ್ಲೇಸಿಂದ ಹೊರಗಡೆ ಬಂದು ನೋಡಬೇಕು. ಒಳಗಡೆಗೆ ಅವರು ಬಿಡೋದಿಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ಜನಗಳ ಮೇಲೆ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ ಹಾರಿಸ್ತಾರೆ ಅವರು. ನೋಡಿ ಡ್ರೋನ್ನಲ್ಲಿ ಅವರು ಗ್ಯಾಲಾಕ್ಸಿನ ನಿರ್ಮಾಣ ಮಾಡಿದ್ದಾರೆ. ಮೇಲ್ಗಡೆ ಇರೋ ಗ್ಯಾಲಾಕ್ಸಿ ಇವಾಗ ಮತ್ತೆ ಡಿಸ್ಪರ್ಸಲ್ ಆದರೂ ಮತ್ತೆ ಇನ್ನೊಂದು ಏನೋ ಮಾಡಲಿಕ್ಕೆ ಅರೇಂಜ್ ಮಾಡ್ಕೋತಾ ಇದ್ದಾರೆ. ವರ್ಲ್ಡ್ ಭೂಮಿನ ಮಾಡಿದ್ದಾರೆ ಅವರು. ಇವಾಗ ಭೂಮಿ ಥರ ಕಾಣಿಸ್ತಾ ಇದೆ, ತಿರುಗ್ತಾ ಇದೆ ನೋಡಿ. ಶೋಲ್ಜರ್ನ ಮಾಡಿದ್ದಾರೆ. ಇವಾಗ ಮತ್ತೆ ಡಿಸ್ಪರ್ಸಲ್ ಆಗ್ತಾ ಇದೆ.
ಇದಂತೂ ಪೆಂಜಿನ ಕವಾಯಿತು. ಮೇನ್ ಹೆಸರಿರೋದೆ ಇದರಲ್ಲಿ. ಸುಮಾರು ವರ್ಷಗಳ ತುಂಬ ಓಲ್ಡನ್ ಡೇಸಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೈಯಲ್ಲಿ ಪೆಂಜಿಗಳು ಹಿಡ್ಕೊಂಡು ವೆರೈಟಿಯಾಗಿ ಹೆಸರುಗಳನ್ನು ಸುತ್ತಿಸೋದಿರ್ಬೋದು, ಒಂದಷ್ಟು ಸಂಖ್ಯೆ ಚಿತ್ರಗಳನ್ನು ಬಿಡಿಸೋದಿರ್ಬೋದು, ಅಥವಾ ಒಂದು ಮ್ಯೂಸಿಕ್ಗೆ ಪ್ಲೇ ಮಾಡೋದಿರ್ಬೋದು. ತುಂಬಾ ಅದ್ಭುತವಾಗಿ ಮಾಡಿದ್ರು. ಬಟ್ ಇದು ಡ್ರೋನಲ್ಲಿ ನೋಡ್ತಾ ಇರಲ್ಲ, ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಕಲ್ಪನಾ ಡಾಕ್ಟರ್ ಅಂತ ಇರ್ತಾರೆ. ಜೈ ಚಾಮುಂಡಿ. ಗಾಂಧೀಜಿ, ಮಹಾತ್ಮ ಗಾಂಧಿ. ಸಿಗೋಣ ಇದು ಏನಿದು? ಇದು ಕಡೆ ಆಲೆ ಎಳಿತಾರದು ಓಮೋ. ಇದನ್ನು ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ಇರುವಂತಹ ಹೊಸ ಉಡುಪಿ ಗಾರ್ಡನಿಯ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ನಾವು ನಮ್ಮ ಊರಿಗೆ ರೀಚ್ ಆದ್ವಿ. ಮತ್ತೆ ನಾವು ದಸರಾ ಜೊತೆ ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲೇ ಬರ್ತೀನಿ ದಸರಾ ತೋರಿಸೋದಕ್ಕೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.